ಚಿಂತಿಸಿ ಬಡವನಾಗಬೇಡ, ದುಡಿದು ಶ್ರೀಮಂತನಾಗು ಅನ್ನೋ ಒಂದು ಮಾತಿದೆ. ನಾವು ವಿಸ್ತಾರ ಮನಿ ಪ್ಲಸ್ನಲ್ಲಿ ಅನೇಕ ಕ್ಯಾಪಿಟಲ್ ಬಿಲ್ಡಿಂಗ್ ವಿಡಿಯೋಸ್ಗಳ ಬಗ್ಗೆ, ಹಣದ ವ್ಯಾಲ್ಯೂನ ಹೆಚ್ಚು ಮಾಡ್ಕೊಳ್ಳೋದಕ್ಕಿರುವ ಅವಕಾಶಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ನಮ್ಮ ಆಫೀಸ್ನಲ್ಲಿ ಒಂದಿಬ್ಬರನ್ನ ಮಾತಾಡಿಸಿದಾಗ ಈ ವಿಡಿಯೋಗಳನ್ನು ನೋಡಿ ಅವ್ರು ಹೇಳಿದರು, ಸ್ವಲ್ಪ ಒಳ್ಳೆ ಸ್ಯಾಲ್ರಿ ಇರೋರು ಇದೆಲ್ಲ ಮಾಡ್ಬೋದು ಸರ್, ನಮ್ಮ ಥರ 15-16 ಸಾವಿರ ತಗೊಳ್ಳೋರಲ್ಲ, ಅಂದರೆ ಬೇಸಿಕ್ ಸ್ಯಾಲ್ರಿ ಪಡ್ಕೊಳ್ಳೋರು ತುಂಬ ಕಷ್ಟ ಆಗುತ್ತೆ. ನಾವು ಈಗಷ್ಟೇ ಕರಿಯರ್ ಸ್ಟಾರ್ಟ್ ಮಾಡಿರ್ತೀವಿ, ಎಲ್ಲಿ ಇನ್ವೆಸ್ಟ್ ಮಾಡೋದು, ಹೇಗೆ ಸೇವ್ ಮಾಡೋದು, ನಮಗೆ ಮಾಮೂಲಿ PG, ಟ್ರಾವೆಲಿಂಗ್ ಅಲವೆನ್ಸು, ಫುಡ್ಡು ಇಂಥದಕ್ಕೇ ಖರ್ಚಾಗ್ಬಿಡುತ್ತೆ, 1 ರೂಪಾಯಿನೂ ಉಳಿಸೋದಕ್ಕಾಗೋದಿಲ್ಲ ಅನ್ನೋ ಮಾತನಾಡಿದರು. ಆಗ ಯೋಚನೆ ಮಾಡ್ತಾ ನನ್ನ ಒಬ್ಬ ಫ್ರೆಂಡ್ ಸರ್ಟಿಫೈಡ್ ಫಿನಾನ್ಷಿಯಲ್ ಪ್ಲಾನರ್, ಆತನನ್ನು ಸಂಪರ್ಕಿಸಿ ಏನು ಮಾಡಬಹುದು, ಒಂದು ಕ್ಯಾಪಿಟಲ್ ಬಿಲ್ಡಿಂಗ್ ಟೆಕ್ನಿಕ್ ಬಗ್ಗೆ ತಿಳಿಸಬಹುದಾ, ಬೇರೆ ತುಂಬ ಬೇಸಿಕ್ ಬಹಳ ಮಿನಿಮಮ್ ಅಂತ ಸ್ಯಾಲ್ರಿ ಬರುವಂಥವ್ರೂ ಒಂದು 2-3 ಸಾವಿರ ರೂಪಾಯಿ ಉಳಿಸೋದಕ್ಕೆ ಸಾಧ್ಯ ಆದರೆ ಎಷ್ಟರ ಮಟ್ಟಿಗೆ ಅವರು ಕ್ಯಾಪಿಟಲನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋ ಪ್ರಯತ್ನ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಪ್ರಾಕ್ಟಿಕಲಿ ನೀವು ಎಷ್ಟೆಷ್ಟು ಉಳಿಸೋದಕ್ಕೆ ಸಾಧ್ಯ, ಬಹಳ ಮಿನಿಮಮ್ ಅಂತ ನೋಡಿಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದಕ್ಕೆ ನಾವು ಮಾಡ್ಕೊಂಡಿರೋ ಕೆಲ ಅಸಂಪ್ಷನ್ಸು ಆ್ಯಕ್ಚುಲಿ ರಿಯಲ್ ಕೇಸು. ನಮ್ಮ ಆಫೀಸ್ನಲ್ಲಿ ಈಗಷ್ಟೇ ಕರಿಯರ್ ಆರಂಭ ಮಾಡಿದವರು, ಅವರ ಸ್ಯಾಲ್ರಿ ಈಗ ಒಂದು ಪ್ರೈವೇಟ್ ಕಂಪನಿನಲ್ಲಿ ತಿಂಗಳಿಗೆ ಒಂದು 16,200 ರೂಪಾಯಿ ಅಥವಾ 300 ರೂಪಾಯಿವರೆಗೆ ಮಿನಿಮಮ್ ಗ್ರಾಸ್ ಕೊಡಲೇಬೇಕು ಅನ್ನೋ ಥರದ ನಿಯಮಗಳಿದ್ದಾವೆ. ಆ ನಿಯಮಗಳಿಗೆ ಒಳಪಟ್ಟು ಅವರ ಟೇಕ್ ಹೋಮ್ ಸ್ಯಾಲ್ರಿ 14,000 ರೂಪಾಯಿ ಆಜುಬಾಜು ಬರುತ್ತೆ. ಸೊ ಟೇಕ್ ಇನ್ ಅಂತ ನಾವು ನೋಡಿಕೊಂಡಾಗ 14,000 ರೂಪಾಯಿ. ಈ 14,000 ರೂಪಾಯಿನಲ್ಲಿ 4,000 ರೂಪಾಯಿ ನೀವು ಸೇವಿಂಗ್ಸಿಗೆ ಡೆಡಿಕೇಟ್ ಮಾಡೋದಕ್ಕೆ ಸಾಧ್ಯ ಆದರೆ ಖಂಡಿತ ಕಷ್ಟ ಅನಿಸುತ್ತೆ. ಇಷ್ಟೊಂದು ಹಣ ನಾನು ಎತ್ತಿಟ್ಬಿಟ್ರೆ ಇನ್ನು 10,000 ರೂಪಾಯಿನಲ್ಲಿ ಹೇಗಪ್ಪ ಜೀವನ ಮಾಡೋದು ಅಂತ ನಮಗೆ ಅನಿಸುತ್ತೆ. ಆದರೂ ನೀವು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದರೆ ಈ ಫಿನಾನ್ಷಿಯಲ್ ಪ್ಲಾನರ್ ನನ್ನ ಸ್ನೇಹಿತ ಹೇಳಿದಂತೆ ಡೆಫಿನೆಟ್ಲಿ ನೀವು ಕ್ಯಾಪಿಟಲನ್ನು ಬಿಲ್ಡ್ ಮಾಡೋದಕ್ಕೆ ಸಾಧ್ಯ. ನನಗೆ ಮಾಹಿತಿ ಬಹಳ ಇಂಪಾರ್ಟೆಂಟ್ ಅಂತ ಅನಿಸ್ತು, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು. ಆ ಕಾರಣಕ್ಕೆ ಈ ಡೀಟೇಲ್ಡ್ ವಿಡಿಯೋ. ಫಸ್ಟ್ ಸ್ಟೆಪ್ಪು, ನನ್ನ ಸ್ನೇಹಿತನ ಸ್ಯಾಲ್ರಿ ಈಗ ನಾನು ಅಸ್ಯೂಮ್ ಮಾಡ್ಕೊಂಡಿರೋದು ರಿಯಲ್ ಕೇಸ್, ಆ್ಯಕ್ಚುಲಿ 16,500 ರೂಪಾಯಿ ಅವರ ತಿಂಗಳ ಸಂಬಳ, ಟೋಟಲ್ ಡಿಡಕ್ಷನ್ಸು 2,200 ರೂಪಾಯಿ. ಸೊ 14,300 ರೂಪಾಯಿ ಅವ್ರ ಕೈಗೆ ಸಿಗುತ್ತೆ. ಇದರಲ್ಲಿ 6,000 ರೂಪಾಯಿ PGಗೆ ಖರ್ಚು ಮಾಡ್ತಾರೆ ಅಂದ್ಕೊಳ್ಳೋಣ. ಒಂದು ವೇಳೆ ದೂರದಲ್ಲಿದ್ದು ಅವರು ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅದಕ್ಕೆ 1,500 ರೂಪಾಯಿ ನಾವು ತಿಂಗಳಿಗೆ ಖರ್ಚು ಮಾಡ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಇನ್ನು ಟೆಲಿಕಾಮ್ಗೆ ಅಂದರೆ ಅವರಿಗೆ ಇಂಟರ್ನೆಟ್ಗೆ ಅದಕ್ಕಿದಕ್ಕಂತ ತಿಂಗಳಿಗೆ ಒಂದು 250-300 ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಇದಷ್ಟೇ ನಾವು ಎಕ್ಸ್ಪೆನ್ಸ್ ಅಂತ ಪರಿಗಣಿಸಿದ್ದೀವಿ. ಇನ್ಯಾವುದೇ ಎಕ್ಸ್ಪೆನ್ಸ್ ಅವ್ರು ಮಾಡಬೇಕು ಅಂತ ಅಂದ್ಕೊಂಡ್ರು ಸಬ್ಸಿಡರಿ ಇನ್ಕಮ್ ಇದ್ದು ಅದರಿಂದ ಖರ್ಚು ಮಾಡ್ತಾರೆ ಅನ್ನೋ ಒಂದು ಬೇಸಿಕ್ ಅಸಂಪ್ಷನನ್ನು ನಾನು ಮಾಡ್ಕೊಂಡಿದ್ದೀನಿ. ಅಂದರೆ ಎಂಟರ್ಟೈನ್ಮೆಂಟು, ಬೇರೆ ಬೇರೆ ಥರದ ಖರ್ಚುಗಳನ್ನು ಆದಷ್ಟು ಕಡಿಮೆ ಮಾಡಿ ಇದಿಷ್ಟೇ ಪ್ರೈಮರಿ ಖರ್ಚುಗಳನ್ನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀವಿ. ಮೊದಲ ಸ್ಟೆಪ್ ಏನಪ್ಪ ಅಂತ ಅಂದರೆ, ಈ ವ್ಯಕ್ತಿ ಬಹಳ ಕಡಿಮೆ ಸಂಬಳ ಆದ್ರೂ 4,000 ರೂಪಾಯಿ ನಾನು ಸೇವ್ ಆ್ಯಂಡ್ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡು ಮೊದಲ ಭಾಗವಾಗಿ 25% ಅಂದರೆ ಈ 4,000 ರೂಪಾಯಿನಲ್ಲಿ 1,000 ರೂಪಾಯಿಯನ್ನು ರೆಕರಿಂಗ್ ಡೆಪಾಸಿಟ್ನಲ್ಲಿ ಹಾಕೋದು ಉತ್ತಮ. ಪ್ರತಿ ವರ್ಷ ನೀವಿವಾಗ 12 ತಿಂಗಳು 1,100 ರೂಪಾಯಿನ ಹಾಕ್ಕೊಂಡು ಹೋದರೆ ರೆಕರಿಂಗ್ ಡೆಪಾಸಿಟ್ನಲ್ಲಿ ಆಲ್ಮೋಸ್ಟ್ ಒಂದು 5.8% ನಿಮಗೆ ಪೋಸ್ಟ್ ಆಫೀಸ್ RD ಅಕೌಂಟ್ನಲ್ಲಿ ಸಿಗುತ್ತೆ. ಈ 5.8% ಇಂಟ್ರೆಸ್ಟ್ನಂತೆ ತುಂಬ ಏನು ಬೆಳ್ಕೊಳ್ಳೋದಿಲ್ಲ, ಆದರೆ 12,000 ರೂಪಾಯಿ ಅನ್ನೋ ಒಂದು ಬಲ್ಕ್ ಮೊತ್ತ ಆಗೋದಕ್ಕೆ ಅವಕಾಶ ಇರುತ್ತೆ. ಸೊ ಈ 1,100 ರೂಪಾಯಿ ವರ್ಷದ ಕೊನೆಗೆ 12,300-400 ರೂಪಾಯಿ ಹತ್ತತ್ರಕ್ಕೆ ಬರುತ್ತೆ. ಈ 12,000 ರೂಪಾಯಿಯನ್ನು ಅಂದರೆ ನಾನಿವಾಗ ಓವರಾಲ್ ಈ ಇನ್ವೆಸ್ಟ್ಮೆಂಟನ್ನು 5 ವರ್ಷಕ್ಕೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಟೋಟಲ್ 5 ವರ್ಷದ ಟೈಮ್ ಪೀರಿಯಡ್ಗೆ ಇವರು ಸ್ವಲ್ಪ ಡಿಸಿಪ್ಲಿನ್ಡಾಗಿ ಇನ್ವೆಸ್ಟ್ ಮಾಡ್ತಾರೆ ಅಂತ. ಈ 1 ವರ್ಷ ನೀವು 1,100 ರೂಪಾಯಿನ ಹಾಕ್ಕೊಂಡು ಬಂದು 12,000 ರೂಪಾಯಿ ಪ್ಲಸ್ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಇನ್ನು 4 ವರ್ಷಕ್ಕೆ FD ಮಾಡಬೇಕು, ಫಿಕ್ಸೆಡ್ ಡೆಪಾಸಿಟ್. ಅದು ನಿಮಗೆ 6.1% ನಿಮಗೆ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸೊ ಮೊದಲ ವರ್ಷ ನೀವು ಓವರಾಲ್ ಕಲೆಕ್ಟ್ ಆದಮೇಲೆ ಎಂಡ್ ಆಫ್ ದ ಇಯರ್, ಈಗ 2023 ಅಂತ ಅಂದ್ಕೊಳ್ಳಿ, 2023ರ ಕೊನೆಯಲ್ಲಿ 4 ವರ್ಷಕ್ಕೆ FD ಮಾಡ್ತೀರಿ ಆ ಮೊತ್ತವನ್ನು. ಅಗೈನ್ 2024ರ ಕೊನೆಯಲ್ಲಿ ಆ ವರ್ಷ ಕಲೆಕ್ಟ್ ಆದ ಮೊತ್ತವನ್ನು 3 ವರ್ಷ FD ಮಾಡ್ತೀರಿ. 2025ರಲ್ಲಿ ಕಲೆಕ್ಟ್ ಆಗೋ ಮೊತ್ತವನ್ನು 2 ವರ್ಷಕ್ಕೆ FD ಮಾಡ್ತೀರಿ. ಹೀಗೆ 3 FDಯನ್ನು ನೀವು ಮಾಡ್ಕೊಳ್ಬಹುದು. ಅಟ್ಲೀಸ್ಟ್ ಒಂದು ಮಿನಿಮಮ್ ಡ್ಯೂರೇಷನ್ 2 ವರ್ಷ ಅಂತಿದ್ರೆ FD ನಿಮಗೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಅಂದರೆ ಇನ್ಫ್ಲೇಷನ್ನ ಆಜುಬಾಜಿನಲ್ಲಿ ರಿಟರ್ನ್ಸ್ ಕೊಡೋದಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ಕೊಡ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಮೊದಲ ಹೆಜ್ಜೆ ನೀವು ನಿಮ್ಮ ಬ್ರೌಸರ್ಗೆ ಹೋಗಿ FD ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಕೊಡಿ, ಅನೇಕ ಆಪ್ಷನ್ಸ್ ಬರುತ್ತೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನೀಗ ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನೀಗ FD ಇಡೋದು 1 ವರ್ಷ ಪೂರ್ತಿ RD ಮಾಡ್ತೀನಿ, ಅದನ್ನು FD ಮಾಡ್ತೀನಿ. ಸೊ 12,000 ರೂಪಾಯಿ, ಅದು ಬಡ್ಡಿ ಎಲ್ಲ ಸೇರಿ 12,381 ರೂಪಾಯಿ ಆಗುತ್ತೆ, 5.8%ನಂತೆ. ಇದನ್ನು
ರೇಟ್ ಆಫ್ ಇಂಟ್ರೆಸ್ಟ್ ನಾನು ಎಫ್ ಡಿ ಮಾಡ್ತಿರೋದು 6.1%. ತೀರಾ ಬೇರ್ ಮಿನಿಮಮ್ ಅಂತ ನೋಡಿಕೊಂಡು ನಾನು ಹೇಳ್ತಿರೋದು. ನಾನು ಇಲ್ಲಿ ಮೊದಲಿಗೆ 4 ವರ್ಷಕ್ಕೆ ಎಫ್ ಡಿ ಮಾಡ್ತೀನಿ. ಸೊ 12,381 ರೂಪಾಯಿ ನೀವು 4 ವರ್ಷಕ್ಕೆ ಎಫ್ ಡಿ ಮಾಡಿದರೆ 15,773 ರೂಪಾಯಿ ಆಗುತ್ತೆ. ಅದೇ ರೀತಿ 2ನೇ ವರ್ಷ ನೀವೇನು ಮಾಡ್ತೀರಿ, ನಿಮ್ಮ ಓವರಾಲ್ ಮೊತ್ತ ಏನಿರುತ್ತೆ, ನೀವು 1 ವರ್ಷ ಪೂರ್ತಿ ಆರ್ ಡಿ ಮಾಡಿದ್ದನ್ನು 3 ವರ್ಷಕ್ಕೆ ಎಫ್ ಡಿ ಇಡ್ತೀರಿ, ಅದು 14,847 ರೂಪಾಯಿ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇಯರ್ ನೀವೇನು ಮಾಡ್ತೀರಿ, 2 ವರ್ಷಕ್ಕೆ ಎಫ್ ಡಿ ಮಾಡ್ತೀರಿ, ಆರ್ ಡಿ ಮಾಡ್ತೀರಿ, ವರ್ಷ ಪೂರ್ತಿ ತಿಂಗಳ ಹಾಕ್ಕೊಂಡು, ಅದಾದ ಮೇಲೆ ಎಫ್ ಡಿ ಮಾಡ್ತೀರಿ. ಸೊ 13,975 ರೂಪಾಯಿ ಆಗುತ್ತೆ. ಹೀಗೆ ನಿಮಗೆ 3 ರೌಂಡ್ ಎಫ್ ಡಿ ಮಾಡ್ತೀರಿ. ಮೊದಲ ವರ್ಷ ನಿಮಗೆ ಏನು ಎಫ್ ಡಿಯಿಂದ ರಿಟರ್ನ್ಸ್ ಬಂದಿರಲ್ಲ, ಕೊನೆ ವರ್ಷನೂ ನೀವು ಎಫ್ ಡಿಗೆ ಅಂತ ಏನು ಇಡೋದಕ್ಕೆ ಹೋಗೋದಿಲ್ಲ. ಸೊ ಅದನ್ನು 12,381 ಅಂತಾನೆ ಪರಿಗಣಿಸಿದ್ರೆ ಓವರಾಲ್ ನಿಮಗೆ ಈ 1,100,000 ರೂಪಾಯಿಯನ್ನು ಆರ್ ಡಿ ಮಾಡೋದು, ವರ್ಷದ ಕೊನೆಯಲ್ಲಿ ಎಫ್ ಡಿ ಮಾಡೋದ್ರಿಂದ ಹತ್ತಿರ 69,000 ರೂಪಾಯಿವರೆಗೆ ನಿಮ್ಮ ಕಾರ್ಪಸ್ಸು ಬಿಲ್ಡ್ ಆಗುತ್ತೆ. ತೀರಾ ಬೇಸಿಕ್ ಅಂತ ಅಂದುಕೊಂಡ್ರೆ ಓಕೆನಾ. 1,100,000 ರೂಪಾಯಿ ಹಾಕೊಂಡು ಹೋಗ್ತೀರಿ, 12 ತಿಂಗಳು ಪ್ರತಿ ವರ್ಷ, 5 ವರ್ಷಕ್ಕೆ 60 ತಿಂಗಳು. ಸೊ 60,000 ರೂಪಾಯಿ ಹತ್ತಿರ 70,000 ರೂಪಾಯಿವರೆಗೆ ಬೆಳ್ಕೊಳ್ಳುತ್ತೆ. ಇದು ಬರೀ 1,000 ರೂಪಾಯಿ, ತಿಂಗಳಿಗೆ 1,000 ರೂಪಾಯಿ ಹಾಕೋದ್ರೆ ಕಥೆ. ಇನ್ನು ಮಿಕ್ಕಿರೋ 3,000 ರೂಪಾಯಿ ಇದೆಯಲ್ಲ, ಅದರಲ್ಲಿ ನೀವು ಮಾಡಬೇಕಾಗಿರೋ 2ನೇ ಕೆಲಸ ಎಸ್ ಐ ಪಿ ಮಾಡೋದು. 1,100,000 ರೂಪಾಯಿನ ಪ್ರತಿ ತಿಂಗಳು ಎಸ್ ಐ ಪಿ ಮ್ಯೂಚುವಲ್ ಫಂಡ್ಸ್ನಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನಲ್ಲಿ ಹಾಕ್ತಾ ಹೋಗಿ. ಈ 1,000 ರೂಪಾಯಿ ಬಹಳ ಪವರ್ಫುಲ್ಲು. ನಾವು 1,000 ರೂಪಾಯಿನಲ್ಲಿ ಏನಂತ ವ್ಯತ್ಯಾಸ ಆಗ್ಬಿಡುತ್ತೆ ಅಂತ ಅಂದುಕೊಳ್ಬೇಡಿ. ಅದು ನಿಮಗೆ ಒಂದು ಡಿಸಿಪ್ಲಿನ್ ಅನ್ನ ಇನ್ಕಲ್ಕೇಟ್ ಮಾಡುತ್ತೆ, ನೀವೇ ಒಬ್ಬ ಹೊಸ ವ್ಯಕ್ತಿ ಆಗ್ತೀರಿ. ಆ ಕಾರಣಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಯಾವುದಾದ್ರೂ ಈ 5 ವರ್ಷದ ಕಾರಣಕ್ಕಾಗಿ ನೀವು ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಯೋಚನೆ ಮಾಡಬಹುದು. ಅಂದರೆ ದೊಡ್ಡ ಮಟ್ಟದ ಕಂಪನಿಗಳು, ಈಗಾಗಲೇ ಟೈಮ್ ಟೆಸ್ಟೆಡ್ ಮಾಡೆಲ್ ಇರುವಂತಹ ಕಂಪನಿಗಳು, ಅಂದರೆ ನಿಮಗೆ TCS, ಇನ್ಫೋಸಿಸೋ ಅಥವಾ HDFCನೋ ಈ ಥರ ದೊಡ್ಡ ಕಂಪನಿಗಳು ಎಷ್ಟೋ ವರ್ಷಗಳಿಂದ ಬೆಳೀತಾ ಬಂದಿವೆ. ಈ ಕಂಪನಿಗಳು ಬೆಳೆದಂತೆ ದೇಶದ ಆರ್ಥಿಕತೆ ಬೆಳೀತಾ ಹೋಗುತ್ತೆ. ಅಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ಗಳು ಸಿಗ್ತವೆ. ಅಂಥ ಫಂಡ್ಗಳ ಮೇಲೆ ನೀವು ಯೋಚನೆ ಮಾಡಬಹುದು. ನಾನು ಅದು ಬಿಟ್ಟು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲಪ್ಪ, ಹಾಕೊಂಡು ಹೋಗ್ತಿರ್ತೀನಿ ಅಂತ ಯೋಚನೆ ಮಾಡಿ ನಾನು ಡಿಸಿಷನ್ ಕೈಗೊಳ್ತೀನಿ ಅನ್ನೋದಾದರೆ, ಕಲಿಯೋದಕ್ಕೆ ರೆಡಿ ಇದ್ರೆ ಬೇಸಿಕಲಿ ನೀವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಹಾಗೆಯೇ ಮೀಡಿಯಂ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು. ರಿಸ್ಕು ಜಾಸ್ತಿ, ರಿವಾರ್ಡ್ ಸಹ ಜಾಸ್ತಿ ಇರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಪ್ರಾಕ್ಟಿಕಲಿ ನಾವು ಚೆಕ್ ಮಾಡ್ತಾ ನೋಡೋಣ. ಬಹಳ ಸಿಂಪಲ್, ನಿಮ್ಮ ಬ್ರೌಸರ್ಗೆ ಹೋಗಿ SIP ರಿಟರ್ನ್ಸ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡಿ, ನಿಮಗೆ ಅನೇಕ ಆಪ್ಷನ್ ಸಿಗುತ್ತೆ. ನಾನು ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಬೇಸಿಕ್ 1,000 ರೂಪಾಯಿಯನ್ನು SIP ಮಾಡ್ತಾ ಹೋಗ್ತೀನಿ 5 ವರ್ಷಕ್ಕೆ. ಇಲ್ಲಿ ನೋಡಿ, ಮೈ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಅಗ್ರೆಸಿವ್ ಅಂತ ಅಂದರೆ ನಾನು ರಿಸ್ಕ್ ತಗೊಳ್ಳೋಕೆ ರೆಡಿ ಇದ್ದೀನಿ ಅನ್ನೋದರ ಅರ್ಥ ಅದು. ಆ್ಯಂಡ್ ನಿಮಗೆ ರಿಟರ್ನ್ಸ್ ಸಹ ಹಾಗೆ ಇರುತ್ತೆ, 12% ರಿಟರ್ನ್ಸ್ ಅಂತ ಇಲ್ಲಿ ಅಸ್ಯೂಮ್ ಮಾಡಿಕೊಳ್ಳಲಾಗಿದೆ. ಒಂದು ವೇಳೆ ನೀವು 1,000 ರೂಪಾಯಿನ 60 ತಿಂಗಳು ಆಗ್ತಾ ಹೋದರೆ, ಅಂದರೆ 5 ವರ್ಷ ಕನ್ಸಿಸ್ಟೆಂಟ್ ಆಗಿ ಹಾಕ್ತಾ ಹೋದರೆ 12% ರಿಟರ್ನ್ಸ್ನಂತೆ ನಿಮ್ಮ 60,000 ರೂಪಾಯಿ 82,000 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಇದು 12% ರಿಟರ್ನ್ಸ್ನಂತೆ. ಅದೇ ನೀವು ಇಲ್ಲ ಪರವಾಗಿಲ್ಲ, ನಾನು ಯೋಚನೆ ಮಾಡಿ ಹೂಡಿಕೆ ಮಾಡ್ತೀನಿ, ನನಗೆ ಗೊತ್ತಾಗೋದಿಲ್ಲ, ಅದು ಗ್ರೋತ್ ಒಂದು ವೇಳೆ ಕಡಿಮೆ ಆಯಿತು ಅಂತ ಅಂದುಕೊಂಡ್ರು ನೋಡಿ, ನಿಮಗೆ 6% ರಿಟರ್ನ್ಸ್, ಬರೀ ಅರ್ಧಕ್ಕರ್ಧ ರಿಟರ್ನ್ಸ್ ಅಂತ ಅಂದುಕೊಂಡ್ರು ನಾವು ಈ ಹಿಂದೆ ಅಸ್ಯೂಮ್ ಮಾಡ್ಕೊಂಡಿದ್ದಕ್ಕೆ 70,000 ರೂಪಾಯಿಗೆ ನಿಮ್ಮ ಹಣ ಬೆಳೆಯುತ್ತೆ. ಇಲ್ಲ ಪರವಾಗಿಲ್ಲ, ನನಗೆ ಒಂದು ಫಿಕ್ಸೆಡ್ ಡೆಪಾಸಿಟ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಬರುತ್ತಪ್ಪ ಅಂತ ಅಂದ್ಕೊಂಡ್ರೆ 8% ರಿಟರ್ನ್ಸ್ ಅಂದ್ಕೊಂಡ್ರು 73,000 ರೂಪಾಯಿ ಅಥವಾ 74,000 ರೂಪಾಯಿ ಹತ್ತತ್ರ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಸೊ ಅಗ್ರೆಸಿವ್ ರಿಟರ್ನ್ಸ್ ಅಂತ ಅಂದ್ಕೊಂಡ್ರೆ 5 ವರ್ಷದಲ್ಲಿ 12% ರಿಟರ್ನ್ಸ್ನಂತೆ ಬೆಳೆಯುತ್ತೆ ಅಂತ ಅಂದ್ಕೊಂಡ್ರೆ ನಿಮಗೆ 82,000 ರೂಪಾಯಿಗೆ ನೀವು ಹಾಕೋ 1,100,000 ರೂಪಾಯಿ ಬೆಳೀತಾ ಹೋಗುತ್ತೆ. ಮುಂದಿನ ಪ್ರಮುಖ ಹೆಜ್ಜೆ, ಇನ್ನು 2,000 ರೂಪಾಯಿ, ಟೋಟಲ್ 4,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಅಂದ್ಕೊಂಡ್ವಿ. 1,000 ರೂಪಾಯಿ ಆರ್ ಡಿ ಮಾಡಿ ಎಫ್ ಡಿ ಮಾಡ್ತೀರಿ, ಇನ್ನೊಂದು 1,000 ರೂಪಾಯಿ ಮ್ಯೂಚುವಲ್ ಫಂಡ್ಸ್ SIP ಮಾಡ್ತೀರಿ, 2,000 ರೂಪಾಯಿ ಏನು ಮಾಡಬೇಕು? ಮುಂದಿನದು ನೀವು ಮಾಡಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಕೊಳ್ಬೇಕು. ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಆ ತಯಾರಿ ಖಂಡಿತ ಸಿಗುತ್ತೆ. ನೀವು ಸ್ಟಾರ್ಟಿಂಗ್ನಲ್ಲೇ ನಾನು ಮ್ಯೂಚುವಲ್ ಫಂಡ್ಸ್ಗೆ 1,000 ರೂಪಾಯಿನಲ್ಲಿ ಯಾವ ಸ್ಟಾಕ್ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಿ, ನನಗೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ SIPಯನ್ನೇ 2,000 ರೂಪಾಯಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದೆ ಅಂತ ಅನಿಸಿದ್ರೆ 3 ತಿಂಗಳು 4 ತಿಂಗಳು ನಿಮ್ಮ ಹಣ 4,000 ರೂಪಾಯಿ 5,000 ರೂಪಾಯಿ ಆದ ಮೇಲೆ ನೀವು ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಬಹುದು. ಒಂದು ವೇಳೆ ಲಾಂಗ್ ರನ್ನಿಗೆ ನೀವು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದರೆ ಖಂಡಿತ ನಿಮಗೆ ಡಿವಿಡೆಂಡ್ ಸಿಗುವ ಸಾಧ್ಯತೆಗಳಿರ್ತವೆ. ಆ್ಯಂಡ್ ಮೋರ್ ಓವರ್ ಒಳ್ಳೆ ಕಂಪನಿಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ತಾಳ್ಮೆ ಇದ್ದರೆ ಆ ಕಂಪನಿಗಳು ಬೆಳೀತಾ ಹೋಗುತ್ತೆ. ನಿಮಗೆ ನಿಫ್ಟಿ ಇಂಡೆಕ್ಸ್ ಅಂತ ನೋಡಿಕೊಂಡ್ರೆ ಅಥವಾ ಸೆನ್ಸೆಕ್ಸ್ ಇಂಡೆಕ್ಸ್ ಅಂತ ನೋಡಿಕೊಂಡ್ರೆ ಓವರಾಲ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಸ್ಟಾಕ್ಗಳ ಆವರೇಜ್ ಗ್ರೋತ್ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ತಾ ಹೋಗಿ. ನಿಫ್ಟಿ ಇಂಡೆಕ್ಸ್ ಅಂತ ಎಲ್ಲ ನೋಡಿಕೊಂಡ್ರೆ ನಿಮಗೆ 10%ಗಿಂತ ಜಾಸ್ತಿ ಗ್ರೋತ್ ಇದೆ.
ಈ 10% ಗ್ರೋತ್ ಅನ್ನೋದು ಆವ್ರೇಜು. ಎಷ್ಟೋ ಕಂಪನಿಗಳು ಔಟ್ ಪರ್ಫಾರ್ಮ್ ಆಗಿರುವಂಥವಿದ್ದಾವೆ. ನೀವು ಹಾಕಿದ ಹಣ ನಿಮಗೆ ವೇಗವಾಗಿ ಬೆಳ್ಕೊಂಡು ಹೋಗೋದಕ್ಕೆ ನೀವು ಸರಿಯಾದ ಬಿಸ್ನೆಸ್ ಮಾಡೆಲನ್ನು ಸ್ಟಡಿ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಮಾನದಂಡ. ಸೊ ಅದನ್ನು ನೀವು ಸರಿಯಾಗಿ ಮಾಡ್ತೀನಪ್ಪ ಅನ್ನೋದಾದರೆ ಆ ವಿಷಯದಲ್ಲಿ ಸರಿಯಾಗಿ ಓದ್ತೀನಿ, ನಾನು ಬ್ಯಾಲೆನ್ಸ್ ಶೀಟ್ಗಳನ್ನು ಸ್ಟಡಿ ಮಾಡ್ತೀನಿ, ಆ ಕಂಪನಿ ಏನು ಬಿಸ್ನೆಸ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಆಗಾಗ್ಗೆ ಆ ಕಂಪನಿ ವೆಬ್ಸೈಟ್ಗೆ ಹೋಗಿ ಸ್ಟಡಿ ಮಾಡ್ತೀನಿ, ಈ ಥರದ ತಯಾರಿ ನಾನು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಡಬಲ್ ಡಿಜಿಟ್ ಗ್ರೋತನ್ನು ಅಚೀವ್ ಮಾಡೋದು ಅಷ್ಟು ಕಷ್ಟ ಏನಲ್ಲ. ಒಂದು ವೇಳೆ ನೀವು ಆ 1,100 ರೂಪಾಯಿನ ಸ್ಟಾಕ್ ಮಾರ್ಕೆಟ್ದೇ ನಾನು ಇಲ್ಲಿ SIP ನಲ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು ವೇಳೆ ಕಸ್ಟಮ್ ಅಂತ ತಗೊಂಡು 8% ಇದೆ, 10% ಅಂತ ಮಾಡೋಣ. ಒಂದು ವೇಳೆ ನೀವು ಪಿಕ್ ಮಾಡಿರುವಂತಹ ಸ್ಟಾಕು 10%ವರೆಗೆ ರಿಟರ್ನ್ಸನ್ನು ಕೊಡೋದಕ್ಕೆ ಸಾಧ್ಯ ಆದರೆ, ಅಥವಾ ನೀವು ಮಾಡ್ತಿರುವಂಥ ಇನ್ವೆಸ್ಟ್ಮೆಂಟು 5 ವರ್ಷದಲ್ಲಿ ಪ್ರತಿ ವರ್ಷಕ್ಕೆ 10% ಬೆಳ್ಕೊಂಡು ಹೋದರೆ ನೀವು ಹಾಕೋ 1,100 ರೂಪಾಯಿ 5 ವರ್ಷದಲ್ಲಿ 78,000 ರೂಪಾಯಿ ಹತ್ತತ್ರಕ್ಕೆ ಬರುತ್ತೆ. ನಾವಿದನ್ನು ವರ್ಸ್ಟ್ ಪಾಸಿಬಲ್ ಕೇಸ್ 9% 8% ಅಂದ್ಕೊಂಡು ಬರೀ 72,000 ಅಂದ್ಕೊಂಡ್ರು ನಿಮಗೆ ಲಾಭಾನೇ. ನಿಮ್ಮ ಹಣ ಎಲ್ಲೋ ಬ್ಯಾಂಕ್ ಅಕೌಂಟ್ನಲ್ಲಿ ಕೊಳೆಯೋದಕ್ಕಿಂತ ಅಲ್ಲಿ ಇನ್ನೊಂದು ಕಡೆ ಬೆಳೀತಾ ಇದೆ ಅಂತ ಅರ್ಥ. ಆ್ಯಂಡ್ ಮೋರ್ ಓವರ್ ನೀವು ರೀಬ್ಯಾಲೆನ್ಸ್ ಮಾಡ್ತೀನಿ ಅಂತ 1 ವರ್ಷದ ಒಳಗಾಗಿ ಆ ಇನ್ವೆಸ್ಟ್ಮೆಂಟನ್ನು ತೆಗೆದುಬಿಡೋದು ಅಂಥದ್ದೆಲ್ಲ ಮಾಡಿದರೆ ನಿಮಗೆ ಎಕ್ಸಿಟ್ ಲೋಡ್ ಇರುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಇರುತ್ತೆ, ಲಾಂಗ್ ಟರ್ಮಲ್ಲಿ 5 ವರ್ಷದ ನಂತರದಲ್ಲಿ ನಿಮಗೆ ಸಿಗುವ ಓವರಾಲ್ ಗೇನ್ಸ್ ಏನಿರುತ್ತೆ ಅದಕ್ಕೂ ಸಹ ತೆರಿಗೆ ಅಪ್ಲಿಕೇಬಲ್ ಇರುತ್ತೆ. ಇದೆಲ್ಲವನ್ನು ನಾವು ಗಮನಿಸಬೇಕಾಗುತ್ತೆ. ಅಲ್ಟಿಮೇಟ್ಲಿ ನಿಮ್ಮ ಅರ್ನಿಂಗ್ಸ್ ಎಷ್ಟಿದೆಯೋ ಅದೆಲ್ಲದಕ್ಕೂ ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನ ಪ್ರಕಾರ ನೀವು ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ನಿಮ್ಮ ಹಣ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನಲ್ಲಿ ಸೋಮಾರಿಯಾಗಿ ಬಿದ್ದಿಲ್ಲ, ಇನ್ಫ್ಲೇಷನ್ನ ಕಾರಣಕ್ಕಾಗಿ ವ್ಯಾಲ್ಯೂ ಕರಗ್ತಾ ಇಲ್ಲ, ಬಟ್ ಇನ್ನೆಲ್ಲೋ ಒಂದು ಕಡೆ ಬೆಳೀತಿದೆ, ಕೆಲಸ ಮಾಡ್ತಿದೆ ಅನ್ನೋದಂತೂ ನಿಖೆ. ಮುಂದುವರೆದು ಇನ್ನೊಂದು 1,000 ರೂಪಾಯಿ ಇದೆಯಲ್ಲ, ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಯೋಚನೆನೇ ಮಾಡೋದು ಬೇಡ, PPFನಲ್ಲಿ ಹಾಕ್ತಾ ಹೋಗಿ. PPF ಸೆಂಟ್ರಲ್ ಗವರ್ಮೆಂಟ್ ಗ್ಯಾರಂಟಿ ಕೊಡ್ತಿರುವ ತುಂಬ ಒಳ್ಳೆಯ ಯೋಜನೆ. ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ನ ಕಾರಣಕ್ಕಾಗಿ ಟ್ಯಾಕ್ಸ್ ಬೆನಿಫಿಟನ್ನು ಹೊತ್ಕೊಂಡು ಬಂದು ಒಳ್ಳೆಯ ರಿಟರ್ನ್ಸನ್ನು ಕೊಡುತ್ತೆ. ಆ್ಯಕ್ಚುಲಿ ನೀವು 1,100 ರೂಪಾಯಿನ ಹಾಕ್ಕೊಂಡೋದ್ರೆ ವರ್ಷಕ್ಕೆ 500 ರೂಪಾಯಿ ಮಿನಿಮಮ್ಮು, ತಿಂಗಳ 1,100 ರೂಪಾಯಿ ಹಾಕ್ಕೊಂಡು ಹೋಗ್ತೀನಿ ನಾನು ಅಂತ ಅಂದ್ಕೊಂಡ್ರೆ ಇದನ್ನು ನೀವು ಯಾವಾಗ ಆರಂಭ ಮಾಡ್ತಿರೋ ಇನ್ವೆಸ್ಟ್ ಮಾಡೋದಕ್ಕೆ ಆಗಿನಿಂದಲೇ ಇದು ರಿಟೈರ್ಮೆಂಟ್ ಪ್ಲಾನ್ ಅಂತ ಅಂದ್ಕೊಂಡು ಹಾಕ್ತಾ ಹೋಗಿ. ನಿಮಗೀಗ 25 ವರ್ಷ ವಯಸ್ಸು ಅಂದ್ಕೊಳ್ಳಿ, ಇನ್ನು 25 ವರ್ಷಕ್ಕೆ ಅಂತ 1,100 ರೂಪಾಯಿ ಹಾಕ್ಕೊಂಡು ಹೋಗಿ. ಯಾರೋ ಫ್ರೆಂಡ್ಗೆ ನಾನೊಂದು ಪಿಜ್ಜಾ ಪಾರ್ಟಿ ಕೊಡಿಸಿದೆ ಅಂತ ಅಂದ್ಕೊಳ್ಳಿ, ಪ್ರತಿ ತಿಂಗಳು ಆ ರೀತಿ ನಾನು ಖರ್ಚು ಮಾಡ್ತಿದ್ದೀನಿ ಅಂತ, ನಿಮ್ಮ ಹಣ ಅತ್ಯುತ್ತಮವಾಗಿ ಬೆಳೀತಾ ಹೋಗುತ್ತೆ. 7.1% ಇಂಟ್ರೆಸ್ಟ್ ರೇಟ್ನಂತೆ. ಸೊ PPFನಲ್ಲಿ ಇನ್ನೊಂದು 1,000 ರೂಪಾಯಿಯನ್ನು ಹೂಡ್ತಾ ಹೋಗ್ತೀರಿ. ಹಾಗಾದರೆ ನಾನು ಹೀಗೆ ಹಣವನ್ನು ಹಾಕ್ತಾ ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಕಾರ್ಪಸ್ ಬಿಲ್ಡ್ ಆಗಿದೆ ಅಂದಾಜನ್ನ ಮಾಡ್ಕೊಂಡು ಬಿಡೋಣ. ಇದು ಸೆಮಿಫೈನಲ್ನ. ಫೈನಲ್ ಇನ್ನೊಂದಿದೆ, ಅದರಲ್ಲಿ ಅನೇಕ ಸರ್ಪ್ರೈಸ್ಗಳಿದ್ದಾವೆ. ಮೊದಲನೇದು RD ಮಾಡ್ಕೊಂಡು FD ಮಾಡೋದ್ರಿಂದ ಮೊದಲ ವರ್ಷ RD ಆಗಿದ್ದು FD ಮಾಡ್ತೀರಿ, ಅದು ಆಲ್ಮೋಸ್ಟ್ ನಿಮಗೆ 12,000 ರೂಪಾಯಿ ಇದ್ದಿದ್ದು 15,773 ರೂಪಾಯಿಗೆ ಬೆಳ್ಕೊಳ್ಳುತ್ತೆ. 4 ವರ್ಷ FD ಮಾಡಿದರೆ. 3 ವರ್ಷ FD ಮಾಡೋದು ಅದು 14,800ವರೆಗೆ ಬೆಳ್ಕೊಳ್ಳುತ್ತೆ. 2 ವರ್ಷ FD ಮಾಡೋದು ನಿಮಗದು ಒಂದು 13,900 ರೂಪಾಯಿವರೆಗೆ ಬೆಳ್ಕೊಳ್ಳುತ್ತೆ. ಇನ್ನು ಮಿಕ್ಕಿದ್ದು ಮೊದಲ ವರ್ಷ, ಕೊನೆಯ ವರ್ಷ ನೀವು ಅಷ್ಟಾಗಿ ಅದನ್ನು ಹೂಡಿಕೆನೇ ಮಾಡಿಲ್ಲ, ಮಾಮೂಲಿ RD ಅಷ್ಟೇ ಮಾಡಿದ್ದೀರಿ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಹೀಗೆ ನೀವು ಆಲ್ಮೋಸ್ಟ್ 70,000 ರೂಪಾಯಿ ಹತ್ತತ್ರ ತಲುಪ್ತೀರಿ. ಇನ್ನು ಮ್ಯೂಚುವಲ್ ಫಂಡ್ಸ್ SIP 1,100 ರೂಪಾಯಿ 60 ತಿಂಗಳಿಗೆ ಹಾಕೋದ್ರಿಂದ 82,800 ರೂಪಾಯಿವರೆಗೆ ನಾವು 12% ರಿಟರ್ನ್ಸ್ನಂತೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಇನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಷ್ಟೊಂದು ರಿಟರ್ನ್ಸ್ ಅಂತ ಅಂದ್ಕೊಂಡಿಲ್ಲ ಅಂದರು, 9% ಆಚೆ ಈಚೆ ಅಂತ ಅಂದ್ಕೊಂಡ್ರು ನೀವು ಒಂದು 72,000 ರೂಪಾಯಿವರೆಗೂ ತಲುಪೋದಕ್ಕೆ ಅವಕಾಶ ಇರುತ್ತೆ. ಸೊ ಪ್ರತಿ ತಿಂಗಳು 1,100 ರೂಪಾಯಿ ಹಾಕೊಂಡು ಮುಂದುವರಿತೀರಿ. ಈ PPFಗೆ ಹಾಕಿದ ಹಣ ಇದೆಯಲ್ಲ, ಪ್ರತಿ ತಿಂಗಳು 1,000 ರೂಪಾಯಿ ಹಾಕೊಂಡು ಹೋಗ್ತೀರಿ, 5 ವರ್ಷ ಹಾಕ್ತೀರಿ. ಅದಾದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಬಿಟ್ಟೇ ಬಿಡ್ತೀರಿ ನೀವು. 25 ವರ್ಷದವರೆಗೆ ಅಂದರೆ ಈ 5 ವರ್ಷ, ಇನ್ನೊಂದು 20 ವರ್ಷ ನನಗದು ಬೇಡಪ್ಪ, ನಾನು ಮರ್ತೇ ಬಿಟ್ಟಿದ್ದೀನಿ ಅನ್ನೋ ರೀತಿ ಬೆಳ್ಕೊಂಡು ಹೋಗೋದಕ್ಕೆ ಬಿಟ್ರು ನಿಮ್ಮ ಈ ಬರೀ 60,000 ರೂಪಾಯಿ 25 ವರ್ಷದಲ್ಲಿ 3.5 ಲಕ್ಷ ರೂಪಾಯಿಗೆ ಬೆಳ್ಕೊಳ್ಳುತ್ತೆ. ಸೊ ನೀವು ರಿಟೈರ್ಮೆಂಟ್ಗೆ ಅಂತ ಈ 60,000 ರೂಪಾಯಿನ ಬಿಟ್ಟೇ ಬಿಡಬಹುದು. ಈಗ ನಾವು ಓವರಾಲ್ ನಾನು ತಿಂಗಳ 4,000 ರೂಪಾಯಿ ಇನ್ವೆಸ್ಟ್ ಮಾಡಿಕೊಂಡು ಬಂದೆ, ಏನಾಗಿದೆ ಅದರ ಸ್ಟೇಟಸ್ಸು 5 ವರ್ಷ ಆದಮೇಲೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಇನ್ವೆಸ್ಟ್ ಮಾಡಿರೋ ಆಪ್ಷನ್ಸ್ಗಳು ತುಂಬ ದೊಡ್ಡವು, ನಾನು ಸಿಕ್ಕಾಪಟ್ಟೆ ರಿಟರ್ನ್ಸ್ ಬರುವಂಥ ಆಪ್ಷನ್ಸ್ಗಳು ಅಂತಲ್ಲ. RD, FD, ಇನ್ನು ಮ್ಯೂಚುವಲ್ ಫಂಡ್ಸು ಓಕೆ, ಅದೊಂದು ಸ್ವಲ್ಪ ಅಗ್ರೆಸಿವ್ ರಿಟರ್ನ್ಸ್ ಬಂದಿರೋದು. ಇನ್ನು ಸ್ಟಾಕ್ ಮಾರ್ಕೆಟ್ನಲ್ಲೂ ನಾವು ಸಿಂಗಲ್ ಡಿಜಿಟ್ ಗ್ರೋತ್ ಅಂತಾನೆ ಅಂದ್ಕೊಂಡಿದ್ದೀವಿ. ಈ ರೀತಿ ನಾವು ನೋಡಿಕೊಂಡ್ರೆ ಪ್ರತಿ ತಿಂಗಳು 4,000, 60 ತಿಂಗಳಿಗೆ 2,40,000 ರೂಪಾಯಿ ಹಾಕಿರ್ತೀರಿ. ಅದು ಆಲ್ಮೋಸ್ಟ್ 3 ಲಕ್ಷ ರೂಪಾಯಿವರೆಗೆ ಬೆಳ್ಕೊಂಡಿರುತ್ತೆ. 60,000 ರೂಪಾಯಿ ಅನ್ನೋದು ತುಂಬ ದೊಡ್ಡ ರಿಟರ್ನ್ಸ್ ಅಲ್ಲದೇ ಇರಬಹುದು. ಆದರೆ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಗೊತ್ತಾ, ನಿಮಗೆ ಇನ್ನೊಂದು 1,000 ರೂಪಾಯಿ ಪ್ರತಿ ತಿಂಗಳು ಎತ್ತಿಟ್ಟಂತಾಯ್ತು ನಿಮಗೆ.
ತಿಂಗಳ ಒಂದೊಂದು ಪ್ರಾಡಕ್ಟ್ನಲ್ಲಿ ನೀವು ಒಂದೊಂದು ಸಾವಿರ ರೂಪಾಯಿ ಹಾಕೊಂಡು ಬಂದ್ರಿ ಅಲ್ವಾ. ಓವರ್ ಆಲ್ ನಿಮ್ಗೆ 60,000 ಸಿಕ್ಕಿದ್ದು ಆ ಗ್ರೋತ್ನ ಜೊತೆಗೆ ಡಿಸಿಪ್ಲಿನನ್ನು ಇನ್ಕಲ್ಕೇಟ್ ಮಾಡಿದೆ. ನಾನು ಆಗಲೇ ಹೇಳ್ತಾ ಇದ್ದೆ ಇದಿನ್ನೂ ಸೆಮಿಫೈನಲ್ಸು, ಫೈನಲ್ಸ್ ಇನ್ನೂ ರೋಚಕವಾಗಿರುತ್ತೆ ಅಂತ. ಆ ಫೈನಲ್ಸ್ ಏನಪ್ಪ ಅಂತಂದರೆ ನಿಮ್ಮ ಹಣ EPFಗೆ ಅಂತ ಡಿಡಕ್ಟ್ ಆಗಿರುತ್ತಲ್ಲ, ಅಲ್ಲೂ ಬೆಳೀತಾ ಇದೆ. ಅದು ಇನ್ವೆಸ್ಟ್ಮೆಂಟೇನೆ. 1,800 ರೂಪಾಯಿ ನಿಮಗೆ ತೀರಾ ಬೇಸಿಕ್ ಸ್ಯಾಲ್ರಿ ಅಂತ ಅಂದ್ಕೊಂಡ್ರು 1,800 ರೂಪಾಯಿ ಪ್ರತಿ ತಿಂಗಳು ನಿಮಗೆ EPF ಡಿಡಕ್ಷನ್ ಆಗುತ್ತೆ, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಅದು ಆಲ್ಮೋಸ್ಟ್ ನಿಮಗೆ 8.1% ರಿಟರ್ನ್ಸ್ ಸಿಗುತ್ತೆ. ಅದು ಕಾಂಪೌಂಡ್ ಇಂಟ್ರೆಸ್ಟ್ನಲ್ಲಿ ಬೆಳ್ಕೊಳ್ತಾ ಹೋಗುತ್ತೆ. ಒಂದು ವೇಳೆ ನೀವು ಪ್ರತಿ ತಿಂಗಳು 1,800 ರೂಪಾಯಿ ಅಂತೆ 5 ವರ್ಷ ನಾನು EPFನಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಅದಾದ್ಮೇಲೆ ನಾನು ಕಾಂಟ್ರಿಬ್ಯೂಟೇ ಮಾಡೋದಿಲ್ಲ, ನನ್ನ ರಿಟೈರ್ಮೆಂಟ್ವರೆಗೂ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನೀವು ಯೋಚನೆ ಮಾಡಿದ್ರು, 25 ವರ್ಷ ಹಾಗೆ ಬಿಟ್ಬಿಟ್ರೆ 5 ವರ್ಷ ಕಾಂಟ್ರಿಬ್ಯೂಷನ್ನು, ಅದಾದ್ಮೇಲೆ 20 ವರ್ಷ ಹಾಗೆ ಬಿಟ್ಬಿಟ್ರೆ 8.1%ನಂತೆ ನಿಮ್ಮ ಹಣ 1,08,000 ರೂಪಾಯಿ 6.5 ಲಕ್ಷಕ್ಕೆ ಬೆಳ್ಕೊಳ್ಳುತ್ತೆ. ಇದು ಲಾಂಗ್ ರನ್ನಲ್ಲಿ ನಿಮಗೆ ಸಹಾಯಕ್ಕೆ ಬರುವ ಅಂಶಗಳು. ಅಂದರೆ PPF EPF ಅನ್ನ ನಾನು ನನ್ನ ರಿಟೈರ್ಮೆಂಟ್ಗೆ ಅಂತ ಯೋಚನೆ ಮಾಡ್ತೀನಿ ಅಂತ ಅಂದರೆ ನಿಮ್ಮ ಹಣ ನೀವು ಕಾಂಟ್ರಿಬ್ಯೂಟ್ ಮಾಡೋದು ಹತ್ತತ್ರ ಒಂದು 2-3 ಲಕ್ಷ ಅಂತ ಅಂದುಕೊಳ್ಳಿ, ಹತ್ತತ್ರ 10 ಲಕ್ಷ ರೂಪಾಯಿವರೆಗೆ ಬೆಳ್ಕೊಂಡು ಬಿಡುತ್ತೆ. ಸೊ ಹೀಗೆ ಲಾಂಗ್ ರನ್ನಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅನ್ನೋದು ಮ್ಯಾಜಿಕನ್ನು ಮಾಡುತ್ತೆ. ಪ್ರಾಕ್ಟಿಕಲಿ ನಾನು ನಿಮಗೆ ಈ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಹೇಗೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಅಗೈನ್ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಅಂತ ಬ್ರೌಸರ್ನಲ್ಲಿ ಕೂಡಿ ಅನೇಕ ಆಪ್ಷನ್ಸ್ ಬರುತ್ತೆ, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು PPFದನ್ನು ಮೊದಲಿಗೆ ಚೆಕ್ ಮಾಡೋಣ. 1,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದುಕೊಳ್ಳಿ. ಮೊದಲಿಗೆ ಅದು ಇನಿಷಿಯಲ್ ಇನ್ವೆಸ್ಟ್ಮೆಂಟು 0 ಅಂತಾನೆ ಅಂದ್ಕೊಳ್ಳೋಣ, ಮೊದಲನೇ ತಿಂಗಳು ನೀವೇನು ಹಾಕಿರೋದಿಲ್ಲ. ಅದಾದ ಮೇಲೆ ಪ್ರತಿ ತಿಂಗಳು ನೀವು 1,000 ರೂಪಾಯಿ ಹಾಕ್ಕೊಂಡು ಹೋಗ್ತೀರಿ. ಓಕೆ, ಇದು PPFಗೆ. ಎಷ್ಟು ವರ್ಷ ಹೂಡಿಕೆ ಮಾಡ್ತೀರಿ ಅಂತ ಅಂದ್ಕೊಂಡ್ರೆ ನೀವು 5 ವರ್ಷ ಎಂಟ್ರಿ ಮಾಡಿ. ಎಷ್ಟು ವರ್ಷ ಇನ್ವೆಸ್ಟೆಡ್ ಇರ್ತೀರಿ ಓವರ್ ಆಲ್ 25, ಇಲ್ಲಿ ಆ ಎಂಟ್ರಿಯನ್ನು ಕೊಡಿ. ಓಕೆ, ಕಾಂಟ್ರಿಬ್ಯೂಷನ್ ಇರೋದು ಮೊದಲ 5 ವರ್ಷ ಮಾತ್ರ. ಇಲ್ಲಿ ನೋಡಿ ಎಕ್ಸ್ಪೆಕ್ಟೆಡ್ ರಿಟರ್ನ್ಸು PPF ಆಗಿರೋ ಕಾರಣಕ್ಕೆ 7% ಅಂತ ಕೊಡೋಣ. ನೋಡಿ ನೀವು ಹಾಕೋದು 60,000 ರೂಪಾಯಿ, 5 ವರ್ಷ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತೀರಿ. ಅದಾದ ಮೇಲೆ ನೀವು ಬಿಟ್ಬಿಡ್ತೀರಿ ಹಾಗೆ 25 ವರ್ಷದವರೆಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. 2,90,000 ರೂಪಾಯಿ ಆಗಿರುತ್ತೆ. ಅದು ಬರೀ 1,000 ರೂಪಾಯಿ ಹಾಕಿದ್ರಿ ನೀವು. ಓಕೆ, ಇದನ್ನು EPFಗೆ ಕ್ಯಾಲ್ಕುಲೇಟ್ ಮಾಡೋಣ. 1,800 ರೂಪಾಯಿ ನಾನು ಪ್ರತಿ ತಿಂಗಳು ಹಾಕ್ಕೊಂಡು ಹೋಗ್ತೀನಿ. 5 ವರ್ಷ 25 ವರ್ಷ ಹೂಡಿಕೆ ಮಾಡ್ತೀನಿ, ಅಥವಾ 25 ವರ್ಷ ಅದರ ಜೊತೆಗೆ ಇನ್ವೆಸ್ಟೆಡ್ ಇರ್ತೀನಿ. 8% ರಿಟರ್ನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ನೋಡಿ ನೀವು ಹಾಕೋ 1,08,000 6.5 ಲಕ್ಷಕ್ಕೆ ಬೆಳೆದುಕೊಳ್ಳುತ್ತೆ. ಕಂಡೀಷನ್ಸ್ ಅಪ್ಲೈ ಏನಪ್ಪ ಅಂತ ಅಂದರೆ ಈ ಇಂಟ್ರೆಸ್ಟ್ ರೇಟು 5 ವರ್ಷ ಅಷ್ಟೇ ಇರಬೇಕು. ಒಂದು ವೇಳೆ ಸರ್ಕಾರ ಅದರಲ್ಲಿ ಬದಲಾವಣೆ ಮಾಡಿದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋತಲ್ಲೂ ಸ್ವಲ್ಪ ಬದಲಾವಣೆ ಆಗುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಬಹುದೊಡ್ಡ ಮ್ಯಾಜಿಕ್ ಅನ್ನು ಮಾಡುತ್ತೆ. ಅದನ್ನು ನೀವು ಇಲ್ಲಿ ಪ್ರಾಕ್ಟಿಕಲಿ ನೋಡೋದಕ್ಕೆ ಸಾಧ್ಯ. ಹೀಗೆ ನಿಮ್ಮ ಹಣವನ್ನು ನೀವು ಬೆಳೆಸ್ಕೊಂಡು ಹೋಗ್ಬೋದು ಬರೀ ಅಲ್ಪ ಸ್ವಲ್ಪ ಹೂಡಿಕೆ ಮಾಡೋದ್ರಿಂದ. ಕೊನೆಯದಾಗಿ ನಾವೀಗ ತಿಳ್ಕೊಳ್ಬೇಕಾಗಿರೋದು ಗೇಮ್ ಚೇಂಜರ್ ಅಂಶಗಳು ಏನು ಅಂತ. ಒಂದು ವೇಳೆ ನೀವು ನಿಮ್ಮ ಸಂಬಳದಲ್ಲಿ ಬರೀ 4,000 ರೂಪಾಯಿ ಹಾಕೊಂಡು ಹೋದ್ರೆ ಓಕೆ, ಇಷ್ಟೆಲ್ಲ ಗ್ರೋತ್ ಮಾಡೋದಕ್ಕೆ ಅವಕಾಶ ಇದೆ. PPF EPF ವಿಚಾರದಲ್ಲಿ ನಾನು ತುಂಬ ವರ್ಷ ಕಾಯ್ತೀನಿ ಅನ್ನೋದಾದರೆ ರಿಟೈರ್ಮೆಂಟ್ಗೂ ಅದು ಸಹಾಯಕ್ಕೆ ಬರುತ್ತೆ. ನೀವು 5 ವರ್ಷ ಇನ್ವೆಸ್ಟ್ ಮಾಡಿ ಮರೆತು ಬಿಡುವ ಆ 1,1,000 ರೂಪಾಯಿ. ಓಕೆನಾ? ಮುಂದುವರೆದು ನೀವು ತಿಳ್ಕೊಳ್ಬೇಕಾಗಿರೋದು ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ. ವರ್ಷ ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಪ್ರತಿ ವರ್ಷ ನಿಮ್ಮ ಸಂಬಳ ಬರೀ 20% ಜಾಸ್ತಿ ಆದ್ರೂ ಅದರಲ್ಲಿ 10% ನಿಮ್ಮ SIP ಇನ್ವೆಸ್ಟ್ಮೆಂಟ್ನಲ್ಲಿ ಜಾಸ್ತಿ ಮಾಡ್ತಾ ಹೋಗಿ. 1,000 ರೂಪಾಯಿ ಹಾಕ್ತಿದ್ರಿ ಅಲ್ವಾ, 1,100 ರೂಪಾಯಿ ಹಾಕಿ, ಅಥವಾ ಇನ್ನೂ ಜಾಸ್ತಿ ಮಾಡ್ತಾ ಹೋಗಿ. ಓಕೆ, ಸ್ಟಾಕ್ ಮಾರ್ಕೆಟ್ನ ಬದಲಿಗೆ ಮ್ಯೂಚುವಲ್ ಫಂಡ್ಸ್ನಲ್ಲೇ ಜಾಸ್ತಿ ಹೂಡಿಕೆ ಮಾಡಬಹುದು. ಇದು ನಿಮ್ಮ ಹೂಡಿಕೆ ಬೆಳೆಯೋದಕ್ಕೆ ಒಂದು ಗೇಮ್ ಚೇಂಜರ್ ಆಗಿ ಕೆಲಸ ಮಾಡುತ್ತೆ. ನಿಮಗೆ ಒಂದು ವೇಳೆ ಪ್ರತಿ ವರ್ಷ ಬೋನಸ್ ಸಿಕ್ಕರೆ ಆ ಬೋನಸನ್ನು ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಥವಾ ಆ ಬೋನಸನ್ನು FD ಮಾಡ್ತೀರಿ ಅಲ್ವಾ, ಬರೀ 12-13 ಸಾವಿರ ರೂಪಾಯಿ, ಅದರ ಜೊತೆಗೆ ಜಾಸ್ತಿ FD ಮಾಡಬಹುದು. ಅದು ಸಹ ದೊಡ್ಡ ಕಾರ್ಪಸ್ ಬಿಲ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೋನಸನ್ನು ನಿಮ್ಮ ಯಾವುದೋ ಬೇರೆ ಬೇರೆ ಆಸೆಗಳಿಗೆ ಖರ್ಚು ಮಾಡಬೇಡಿ, ಅಗೈನ್ ಇನ್ವೆಸ್ಟ್ಮೆಂಟ್ನಲ್ಲೇ ತೊಡಗಿಸಿ. ಮೂರನೆಯ ಅಂಶ, ಒಂದು ವೇಳೆ ನೀವು ಒಂದು ಕಂಪ್ನಿನಲ್ಲಿ 5 ವರ್ಷ ಕೆಲಸ ಮಾಡಿದ್ದೀರಿ ಅಂತ ಅಂದರೆ ನಿಮಗೆ ಗ್ರಾಚ್ಯುಯಿಟಿ ಬೆನಿಫಿಟ್ ಸಿಗುತ್ತೆ. ಅದು ಸಹ ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ. ನಿಮ್ಮ ಬೇಸಿಕ್ನ ಮೇಲೆ ಇಂತಿಷ್ಟು % ಅಂತ ಡಿಡಕ್ಟ್ ಆಗ್ತಾ ಇರುತ್ತೆ. ಇತ್ತೀಚೆಗೆ ನಿಯಮದಲ್ಲಿ ಬದಲಾವಣೆ ಆಗಿದೆ. 3 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೂ ಗ್ರಾಚ್ಯುಯಿಟಿ ಸಿಗಬೇಕು ಅಂತ. ಅದರ ಇಂಪ್ಲಿಮೆಂಟೇಷನ್ ಬಗ್ಗೆ ಇನ್ನೂ ಕ್ವೆಶನ್ಸ್ ಇದೆ. ಸೊ ಬಟ್ ಸ್ಟಿಲ್ ನಿಮಗೆ ಗ್ರಾಚ್ಯುಯಿಟಿ ಅನ್ನೋದು ಸಹ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಅದೊಂದು ಬೆನಿಫಿಟ್ ಆಗಿ ಸಿಗುತ್ತೆ. ಸೊ ಹೀಗೆ ಸ್ಯಾಲ್ರಿ ಹೈಕು, ಅದರ ಜೊತೆಗೆ ಬೋನಸ್ಸು, ಗ್ರ್ಯಾಚುಯಿಟಿ, ಇದ್ಯಾವುದು ಸಿಕ್ಕಿಲ್ಲ ಅಂತ ಅಂದ್ರೂ ಡೆಫಿನೆಟ್ಲಿ ನಿಮ್ಮ ಸ್ಯಾಲ್ರಿ ಹಾಗೆ ಉಳ್ಕೊಳ್ಳುವಂಥ ಏನೋ ಒಂದು ಮನಸ್ಥಿತಿ ನಿಮಗಿರೋದಿಲ್ಲ.
ಜಾಸ್ತಿ ಕೆಲಸ ಮಾಡ್ತೀರಿ, ಜಾಸ್ತಿ ಕಲಿತೀರಿ, ಇನ್ನೂ ಅರ್ನಿಂಗ್ಸನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಿ, ಅಥವಾ ಒಂದು ಸಬ್ಸಿಡರಿ ಇನ್ಕಮ್ ಸೋರ್ಸನ್ನು ನೀವು ಹುಡುಕೊಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕೆಲಸ ನೀವು ಮಾಡಿದರೆ ಅಲ್ಲಿ ಸಿಗೋ ಹಣವನ್ನು ಸಹ ನೀವು ಫ್ರೂಗಲ್ ಆಗಿ ಖರ್ಚು ಮಾಡಿ. ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ಸೆನ್ಸಿಬಲ್ ಆಗಿ ಖರ್ಚು ಮಾಡಬೇಕು. ಅನಗತ್ಯದ ಖರ್ಚುಗಳನ್ನು ಮಾಡದೆ ಸಿಕ್ಕ ಹಣವನ್ನು ದುಡಿಯೋದಕ್ಕೆ ಹಚ್ಚಿದ್ರೆ 5 ವರ್ಷದಲ್ಲಿ ನಿಮ್ಮ ಜೀವನವೇ ಖಂಡಿತ ಬದಲಾಗುತ್ತೆ. ಡಿಸಿಪ್ಲಿನ್ನ ಕಾರಣಕ್ಕಾಗಿ, ಇನ್ವೆಸ್ಟ್ಮೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕಲಿತುಕೊಂಡ ಕಾರಣಕ್ಕಾಗಿ, ಲಾಂಗ್ ರನ್ನಲ್ಲಿ ನಿಮ್ಮ ಹಣ ಡಿಸಿಪ್ಲಿನ್ ಎಷ್ಟು ದೊಡ್ಡ ಮಟ್ಟದ ರಿಟರ್ನ್ಸ್ ಅನ್ನು ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಗೆದ್ದೇ ಗೆಲ್ತೀರಿ. ಒಬ್ಬ ಹೊಸ ವ್ಯಕ್ತಿಯಾಗಿ ಇನ್ನೂ ಚೆನ್ನಾಗಿ ಇನ್ವೆಸ್ಟ್ ಮಾಡೋದನ್ನ ನೀವು ಕರಗತ ಮಾಡ್ಕೊಂಡಿರ್ತೀರಿ. ಸೊ ನಿಮ್ಮ ಹಣವನ್ನು ಆರಂಭಿಕ ದಿನಗಳಲ್ಲಿ ಕಷ್ಟಪಟ್ಟು ಆದ್ರೂ ದುಡಿಯೋದಕ್ಕೆ ಹಾಕೋದಕ್ಕೆ ರೆಡಿ ಇದ್ರೆ ನೀವು 15,000 ರೂಪಾಯಿನಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ ಸರ್ ಅಂತೆಲ್ಲ ಪ್ರಶ್ನೆ ಕೇಳುವಂಥ ಸಂದರ್ಭನೇ ಬರೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಹುಶಃ ನನ್ನ ಸ್ನೇಹಿತ ದೊಡ್ಡ ಸಂಬಳದವ್ರು ಮಾತ್ರ ಉಳಿಸಬಹುದು ಅಂತ ಹೇಳಿದ್ನಲ್ವಾ, ಆತನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮಲ್ಲೂ ಎಷ್ಟೋ ಜನ ತುಂಬ ಕಡಿಮೆ ಸಂಬಳ ಇರುವಂಥವರು ಬ್ಯಾಂಕ್ ಅಕೌಂಟ್ನಲ್ಲೇ ಇಟ್ಟು ನಿಮ್ಮ ಹಣವನ್ನು ಸೋಮಾರಿಯಾಗಿ ಇರೋದಕ್ಕೆ ಬಿಡೋದಿಲ್ಲ, ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ ಮೇಲೆ ಅಂತ ನಾನು ಭಾವಿಸ್ತೀನಿ. ಇದೇ ರೀತಿ ಬೇರೆ ಬೇರೆ ಪೇ ಸ್ಕೇಲ್ ಇರುವಂಥವರು ಹೇಗೆ ಉಳಿಸಿಕೊಳ್ಳಬಹುದು ಅನ್ನೋ ಸೀರೀಸನ್ನು ನಾನು ನಿಮ್ಮ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತೀನಿ. ಈಗ 14,000 ರೂಪಾಯಿಗೆ ಪ್ಲಾನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 20,000 ರೂಪಾಯಿ ಬರೋರು, ಬರೀ 25,000 ರೂಪಾಯಿ ಬರೋರು, 30-35,000 ರೂಪಾಯಿ, ಹೀಗೆ ಕಡಿಮೆ ಸಂಬಳ ಇದ್ರೂ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ನಲ್ಲಿ ಬೆಸ್ಟನ್ನು ಚೂಸ್ ಮಾಡೋದು ಹೇಗೆ, ಅಥವಾ ಈಗಿರೋ ಹಂತದಿಂದ ಅಟ್ಲೀಸ್ಟ್ ಇನ್ನೊಂದು ಹೆಜ್ಜೆ ಬೆಟರ್ ಆಗಿ ಹೋಗೋದು ಹೇಗೆ ಅನ್ನೋದಕ್ಕೆ ಇಬ್ಬರೂ ಸೇರಿ ಪ್ಲಾನ್ ಮಾಡೋಣ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆ ಯಾವ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಅಲ್ಲಿ ತಿಳಿಸಿ. ಯೂಟ್ಯೂಬ್ಗೂ ಗೊತ್ತಾಗಲಿ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ. ಯಾರು ಕಡಿಮೆ ಸಂಬಳ ನಾನು ಉಳಿಸೋಕ್ಕಾಗ್ತಿಲ್ಲ ಅಂತ ಅಂತಾರೋ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ಫಾರ್ವರ್ಡ್ ಮಾಡಿ. ಇಲ್ಲಿರೋ ಎಲ್ಲವನ್ನೂ ಮಾಡಲಿಲ್ಲ ಅಂತ ಅಂದ್ರೂ ಅವರು ಅಟ್ಲೀಸ್ಟ್ ಒಂದು ಹೆಜ್ಜೆ ಮುಂದೆ ಹೋಗಿ ಅದರ ಬಗ್ಗೆ ಯೋಚನೆ ಮಾಡೋದನ್ನಾದರೂ ಸ್ಟಾರ್ಟ್ ಮಾಡಲಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಯನ್ನು ನೀವು ಕಲಿಬೇಕು ಅಂತ ಅಂದರೆ, ತಿಳ್ಕೊಳ್ಬೇಕು ಅಂತ ಅಂದರೆ ವಿಸ್ತಾರ ಮನಿ ಪ್ಲಸ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.